6 ಗಂಟೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು. ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಯವರ ಅಮೃತ ಮಹೋತ್ಸವದ ಕಾರ್ಯಕ್ರಮ. ಬಹುಶಃ ಇದೊಂದು ಈ ರೀತಿಯಾದ ಧಾರ್ಮಿಕ ಕಾರ್ಯಕ್ರಮ ಹಲವಾರು ಬಾರಿ ನಾವು ನೋಡಿದ್ದೇವೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನ ಸೇರಿ ಈ ರೀತಿಯಾದಂಥ ಒಂದು ಆನೆ ಅಂಬಾರಿ ಸಹಿತ ಪೂಜ್ಯರ ತುಲಾಭಾರ ಮಾಡಿದ್ದು ಇದೊಂದು ಹುಬ್ಳಿ ನಗರದಲ್ಲಿ, ನಾಡಿನಲ್ಲಿ, ದೇಶದಲ್ಲೇ ಒಂದು ಇತಿಹಾಸ ನಿರ್ಮಾಣ ಮಾಡಿದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತ ನಾ ಹೇಳ್ತೀನಿ. ಇದರ ಒಂದು ಯೋಜನೆಯನ್ನು ನಿರೂಪಣೆ ಮಾಡಿದಂಥವ್ರು ಪೂಜ್ಯರಂತ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರು. ಒಂದು ತಿಂಗಳ ಹಿಂದೆ ಅವರು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿದಾಗ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಇಂಥ ದೊಡ್ಡ ಕಾರ್ಯಕ್ರಮ ಈ ರೀತಿ ಆನೆಯ ಅಂಬಾರಿ ಸಹಿತ ಒಂದು ಪೂಜ್ಯರ ತುಲಾಭಾರ ಮಾಡುವಂಥದ್ದು ಏನಿದೆಯಲ್ಲ, ಬಹುಶಃ ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಯೋಜನೆ ಹಾಕಿದ್ರು. ತಮ್ಮ ಗುರುಗಳಿಗೆ ಆ ಒಂದು ಸನ್ಮಾನ ಮಾಡುವಂಥದ್ದು, ತುಲಾಭಾರ ಮಾಡುವಂಥದ್ದನ್ನ ಇವತ್ತು ಎಲ್ಲ ಭಕ್ತರ ದಾನಿಗಳ ಒಂದು ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಹುರಿದುಂಬಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಂಥ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ನಾ ಹೆಚ್ಚಿನ ರೀತಿಯಂತ ನಮಸ್ಕಾರಗಳನ್ನ, ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಾನು ದಿಂಗಾಲೇಶ್ವರ ಸ್ವಾಮೀಜಿಯವರ ಹಿಂದೆ ಹಲವಾರು ಪ್ರವಚನ ಕೇಳಿದ್ದೇನೆ. ಇನ್ನು ಬರುವಂಥ ದಿವಸಗಳಲ್ಲಿ ಆ ಸಿರಟ್ಟಿಯಲ್ಲಿ ತಿಂಗಳಗಟ್ಟಲೆ ಅವರು ಪ್ರವಚನ ಮಾಡೋರಿದ್ದಾರೆ. ಮತ್ತೇನು ಇವತ್ತು ಈ ಒಂದು ಬಂಗಾರದ ಒಂದು ದಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಅದು ವ್ಯಕ್ತಿಗತ ಆಗಲಿ ಮಠಕ್ಕಾಗಲಿ ಅಲ್ಲ, ಅದು ಒಂದು ಶೈಕ್ಷಣಿಕವಾಗಿ ಒಂದು ವ್ಯವಸ್ಥೆನ ಬದಲಾವಣೆ ಮಾಡಲಿಕ್ಕೆ ಈ ರೀತಿಯ ದಾನದಿಂದ ಬಂದದ್ದನ್ನ ಖರ್ಚು ಮಾಡುವಂತ ಒಂದು ಯೋಜನೆಯನ್ನು ಸಹಿತ ಪೂಜ್ಯ ದಿಂಗಾಲೇಶ್ವರ ಸ್ವಾಮೀಜಿಯವರು ಹಾಕೊಂಡಿದ್ದಾರೆ. ಹೀಗಾಗಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಮತ್ತು ಅದರಲ್ಲಿ ಸಿರಟ್ಟಿಯ ಶ್ರೀಮಠ ಏನಿದೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಕಾಪಾಡಿಕೊಂಡು ಬಂದಂಥದ್ದು. ನಮ್ಮ ಕುಟುಂಬಕ್ಕೂ, ಶೆಟ್ಟರ್ ಕುಟುಂಬಕ್ಕೂ ಮತ್ತು ಈ ಸಿರಟ್ಟಿ ಮಠಕ್ಕೂ ಬಹಳ ಒಂದು ಸಂಬಂಧ ಇರುವಂತಹದ್ದು. ನಮ್ಮ ತಾಯಿಯವರು ಕಳೆದ ಅವ್ರ ಜೀವಿತ ಇರುವವರೆಗೂ ಸಹಿತ ಒಂದು 20-30 ವರ್ಷ ಪ್ರತಿ ವರ್ಷ ಪೂಜೆ ಮಾಡಿ ನಡ್ಕೊಳ್ಳುವಂಥದ್ದು ನಮ್ಮ ತಾಯಿಯವರು ನಾನು ನೋಡಿದ್ದೇನೆ. ಚಿಕ್ಕ ಬಾಲಕನಿದ್ದಾಗಿನಿಂದಲೂ ಆ ಒಂದು ಶ್ರೀಮಠಕ್ಕೆ ನಾನು ಕರ್ಕೊಂಡು ಹೋಗಿದ್ರು ಅವರು. ಅದಾದ್ಮೇಲೆ ಈಗ ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಧರ್ಮ ಪತ್ನಿ ಮತ್ತು ಇನ್ನಿತರ ಎಲ್ಲ ಕುಟುಂಬದ ಸದಸ್ಯರು ಪ್ರತಿ ವರ್ಷ ಸಿರಟ್ಟಿ ಮಠಕ್ಕೆ ನಡ್ಕೊಳ್ಳುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಆ ರೀತಿಯಾದಂಥ ಒಂದು ಶ್ರೀಮಠದ ವೈಶಿಷ್ಟ್ಯ. ಒಂದು ಇವತ್ತು ಬೇರೆ ಬೇರೆ ಮಠಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೆ ಹಿಂದೂ, ಮುಸ್ಲಿಂ ಎಲ್ಲ ಜಾತಿ, ಎಲ್ಲ ವರ್ಗಗಳನ್ನು ಆ ಜನ ನಡ್ಕೊಳ್ಳುವಂಥದ್ದು ಒಂದು ಮಠ, ವೈಶಿಷ್ಟ್ಯವಾದಂಥ ಮಠ ಇದ್ರೆ ಅದು ಸಿರಟ್ಟಿಯ ಮಠ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದ್ ಕಡೆ ಹೇಳಿದಾರೆ, ಒಂದ್ ಕಡೆ ಮೌಲಾನಾ ಜಲಾಲುದ್ದೀನ್ ರೂಮಿ ಅನ್ನುವಂಥವ್ರು ಒಂದು ಮಾತನ್ನು ಹೇಳ್ತಾರೆ. ಏನಂದ್ರೆ, ಸಿರಟ್ಟಿಯ ಶ್ರೀ ಫಕೀರೇಶ್ವರರು, ಫಕೀರ ಎಂದರೆ ದ್ರಾಕ್ಷಾರಸವನ್ನು ಕುಡಿಯದೆ ಅಮಲಿನಲ್ಲಿರುವವ, ಊಟ ಮಾಡದೆ ತೃಪ್ತನಾಗಿ, ನಿದ್ರೆ ಇಲ್ಲದೆ ದೇದೆಪ್ಪನಾಗಿ, ವಿನಯ ಆನಂದದ ವಸ್ತ್ರವನ್ನು ಹೊದ್ದ ಆತ್ಮಾನು ಅಭವಿ ಈ ರಾಜ. ಅವನು ದಡವಿಲ್ಲದ ಸಮುದ್ರ, 100 ಚಂದ್ರರು, 100 ಆಕಾಶಗಳು, ಇವನಿಗೆ 100 ಸೂರ್ಯರಿದ್ದಾರ. ಸತ್ಯದ ಬೆಳಗಿನ ಸುಖವನ್ನರಿದ ಸುಜ್ಞಾನಿ ಅವನು. ಪುಸ್ತಕದಿಂದ ಕಲಿತ ವಿದ್ವಾಂಸ ಅಲ್ಲ, ಮಸ್ತಕ ಸಾರ್ವಭೌಮ ಈ ಫಕೀರ ಎಂದು ಹೇಳಿದಂಥವ್ರು ಮೌಲಾನಾ ಜಲಾಲುದ್ದೀನ್ ರೂಮಿಯವರು. ಈ ರೀತಿಯಾದಂಥ ಒಂದು ವೈಶಿಷ್ಟ್ಯಪೂರ್ಣತೆ ಈ ಒಂದು ಶ್ರೀಮಠಕ್ಕಿದೆ. ಆ ರೂಮಿಯ ಮಧುರ ಮಾತುಗಳಂತೆ ಮೂರ್ತಿ ಬೆತ್ತಂತೆ ನಿಜ ಫಕೀರನಾಗಿ ಬಾಳಿದವರು, ಭಾರತದ ವೈವಾಹಿಕೆಯ ಸಾಕ್ಷಿ ಪತ್ನಿಯಂತೆ ಉಜ್ವಲ ಧ್ರುವತಾರೆಯಾಗಿ ಬೆಳಗಿದವರು ಸಿರಟ್ಟಿಯ ಶ್ರೀ ಫಕೀರೇಶ್ವರರು. ಸಿರಟ್ಟಿಯ ಶ್ರೀ ಫಕೀರೇಶ್ವರರು ಹೆಸರು ಫಕೀರ, ಉಸಿರು ಫಕೀರ, ಬಹಳ ಹಸಿರು ಫಕೀರ, ಪ್ರಜ್ಞೆಯ ಪ್ರಭೆಯಾಗಿ
ಪ್ರಜ್ವಲಿಸಿದವರು ಈ ದೇಶದಲ್ಲಿಯೇ ತಮ್ಮ ಹೆಸರಿನೊಂದಿಗೆ ಫಕೀರ ಎನ್ನುವ ಸೂಫಿ ತ್ಯಾಗದ ಹೆಸರನ್ನು ಬೆರೆಸಿಕೊಂಡ ಏಕೈಕ ಸ್ವಾಮಿ ಫಕೀರೇಶ್ವರ ಸ್ವಾಮೀಜಿಯವರು, ಫಕೀರೇಶ್ವರ ಸ್ವಾಮೀಜಿಯವರು. ಈ ಫಕೀರೇಶ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶಕ್ತಿ ಕೇಂದ್ರ, ಪ್ರಜಾತಂತ್ರ ವ್ಯವಸ್ಥೆಯ ದಿಕ್ಸೂಚಿ ಅಂತಿರುವ ಶ್ರೀ ಜಗದ್ಗುರು ಫಕೀರೇಶ್ವರ ಮಠ ನಮ್ಮ ಹೆಮ್ಮೆ, ನಮ್ಮ ಅಭಿಮಾನ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿ ಬಯಸಿದ್ದೇನೆ. ಈ ರೀತಿ ಒಂದು ಇತಿಹಾಸ ಇರುವಂಥದ್ದು ಬಹುಶಃ 16ನೇ ಶತಮಾನದಲ್ಲಿ ಈ ಮಠಕ್ಕೆ ಅಲ್ಲಿಂದ ಪ್ರಾರಂಭ ಆದಂತಹ ಒಂದು ಪರಂಪರೆ ಇವತ್ತು ಆ ಪರಂಪರೆ ನಡ್ಕೊಂಡ್ ಬಂದಿದೆ. ಹೀಗಾಗಿ ಇವತ್ತಿನ ಪೂಜ್ಯರಾದಂಥ ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಯವರು, ಅವರು ನಮ್ಮ ಕುಟುಂಬಕ್ಕೆ ಬಹಳ ಒಂದು ಸಂಪರ್ಕ ವೈವಿಧ್ಯ. ನಮ್ಮ ತಂದೆಯವ್ರಿಗೂ ನಮ್ಮ ತಾಯಿಯವರಿಗೆ ಬಹಳ ಪ್ರೀತಿ, ವಿಶ್ವಾಸ, ಗೌರವ ಕೊಡುವಂಥ ಕೆಲಸವನ್ನ ಸಿದ್ದರಾಮ ಮಹಾಸ್ವಾಮೀಜಿಯವರು ಮಾಡಿದರು. ಯಾವಾಗ ಎಲ್ಲೇ ಬಿಟ್ಟಲಾಗಲಿ, ನಿಮ್ಮ ಕುಟುಂಬ ಹೆಂಗಿದೆ, ನೀವು ಆರಾಮಿದ್ದೀರೋ, ಸರಿಯಾಗಿರಿ, ಒಳ್ಳೇದು ಮಾಡ್ರಿ ಅನ್ನುವಂಥದ್ದನ್ನ ಸಿದ್ದರಾಮ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಾ ಇದ್ರು. ಅವರ ಆಶೀರ್ವಾದ ಇವತ್ತಿದೆ. ಮತ್ತು ಈ ಮಠದ ಪರಂಪರೆ ತಕ್ಕಂತೆ ಪೂಜ್ಯರಂತ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರು ಆ ಪರಂಪರೆಯನ್ನು ಎತ್ತಿ ಹಿಡಿದು ಉಳಿಸ್ಕೊಂಡು ಬೆಳೆಸ್ಕೊಳ್ಳುವಂತ ಒಬ್ಬ ಧೀಮಂತ ಸ್ವಾಮೀಜಿಯವರು ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರು ಈ ರೀತಿಯಾದಂಥ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿ ಇವತ್ತು ಇಡೀ ಹುಬ್ಬಳ್ಳಿಯಲ್ಲಿ ನೋಡಿ, ಈ ಕಾರ್ಯಕ್ರಮ ಇವತ್ತು ಲಕ್ಷಾಂತರ ಜನ ಬಂದಾರ. ಇದು ಹಂಗೆ ಒಂದು ದಿವಸಕ್ಕೆ ಬಂದಿದ್ದಲ್ಲ, ಇದು ತಿಳ್ಕೊಂಬಿಡ್ರಿ. ಕಳೆದ 10-15 ದಿವಸದಿಂದ ಫಕೀರ ಸಿದ್ದರಾಮ ಸ್ವಾಮೀಜಿಯವರು, ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಯವರು ರಥಯಾತ್ರೆ ಮುಖಾಂತರ ಹುಬ್ಬಳ್ಳಿಯ ಧಾರವಾಡದ ಓಣಿ ಗಲ್ಲಿ ಕಾಲನಿ ಇವತ್ತು ಅಡ್ಡಾಡಿ ಪ್ರವಾಸ ಮಾಡಿ ಇವತ್ತು ಜಾಗೃತಿ ಏನು ಮಾಡಿದ್ರಲ್ಲ, ಅದೆಲ್ಲ ಭಕ್ತರು ಇವತ್ತು ಲಕ್ಷಾಂತರ ಭಕ್ತರು ಇಲ್ಲಿ ಸೇರಿದ್ದಾರೆ. ಅದರ ಒಂದು ಪುಣ್ಯ ಇವತ್ತು ನಮಗೆ ಸಿಕ್ಕಿದೆ. ಇಂಥ ಒಂದು ಕಾರ್ಯಕ್ರಮದ ಮುಖಾಂತರ ಹುಬ್ಬಳ್ಳಿ ಜನತೆಗೆ, ಈ ಭಾಗದ ಜನತೆಗೆ, ನಾಡಿನ ಜನತೆಗೆ ನಾವೆಲ್ಲರೂ ಪುಣ್ಯ ಪಾವನರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ರೀತಿಯಾದ ಜಾಗೃತ ಕಾರ್ಯಕ್ರಮನು ಸತತವಾಗಿ ನಡೀಲಿ. ಅದರ ಮುಖಾಂತರ ಇವತ್ತು ಸಮಾಜದಲ್ಲಿ ಒಂದು ಬದಲಾವಣೆ, ಧಾರ್ಮಿಕ ಚಿಂತನೆಗೆ ನಾವೆಲ್ಲ ಈಡಾಗಬೇಕು, ಒಳಗಾಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲರೂ ಈ ಕಾರ್ಯಕ್ರಮ ಭಾಗಿಸೋದು ನಾವೆಲ್ಲರೂ ಪುಣ್ಯವಂತರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಎಲ್ಲ ಶ್ರೀಗಳವರಿಗೆ ನಾನು ಅಭಿನಂದನೆ ಸಲ್ಲಿಸಿ, ಈ ಕಾರ್ಯಕ್ರಮ ಸಂಘಟನೆ ಮಾಡಿದಂಥವ್ರು ಇವತ್ತೇನು ಪೂಜೆರು ಹೇಳಿದ್ರಲ್ಲ, ಎಷ್ಟು ಜನ ಇದ್ರಲ್ಲಿ ದಾನಿಗಳು, ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡುವಂಥದ್ದು ಬಹಳ ಆ ಶಕ್ತಿ ಅವರಲ್ಲಿ ಇದೆ ಶ್ರೀಗಳಲ್ಲಿ. ಆ ಶಕ್ತಿಯನ್ನು ಕ್ರೋಢೀಕರಣ ಮಾಡಿ ಇವತ್ತು ಎಲ್ಲರೂ ಒಗ್ಗಟ್ಟಿಸಿ ಇದು ಒಂದು ಎಲ್ಲಿಗೆ ಸಿಗ್ನಲ್ ಕೊಡ್ತದಂದ್ರೆ, ಇಡೀ ಸಮಾಜ ಒಂದಾಗಿ ನಿಂತ್ರೆ, ಒಗ್ಗಟ್ಟಾದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಈ ಕಾರ್ಯಕ್ರಮ ಮುಖಾಂತರ ತೋರಿಸ್ತದೆ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮ ಮುಖಾಂತರ ಒಂದು ಧರ್ಮ ಜಾಗೃತಿ ಮಾಡಿದ್ದಾರೆ. ಅದು ಮುಂದುವರಿಬೇಕು ಅನ್ನುವಂಥದ್ದು, ಎಲ್ಲರೂ ಒಗ್ಗಟ್ಟಿನಿಂದ ಸಮಾಜನ ಒಗ್ಗೂಡಿಸುವಂತ ಕೆಲಸವನ್ನು ಮಾಡೋರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.